ನಾನು ಆಗಲೇ ಹೇಳ್ದಾಗೆ ಸರ್ದು ಬರವಣಿಗೆ ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಅಂತ ಮಾತ್ರ ಅಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಶಾನ್ವಿಯವ್ರ ಪಾತ್ರಕ್ಕೂ ಇರ್ಬೋದು, ಇಲ್ಲ ಪೃಥ್ವಿಯವ್ರ ಪಾತ್ರಕ್ಕಿರ್ಬೋದು, ತುಂಬ ಒಂದು ಆರ್ಕ್ ತುಂಬ ಚೆನ್ನಾಗಿದೆ. ಆ ಡೈಲೆಮಾ ಇವ್ರೇನು ಹೇಳಿದ್ರು, ನಾನೇನು ಮಾಡಬೇಕು ಏನು ಮಾಡಬಾರ್ದು, ಈ ಗೊಂದಲಗಳು ಪಾತ್ರಗಳಿಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇನ್ನೊಂದು, ಈಗ ಸೊಸೈಟಿಯಲ್ಲಿ ನಡೀತಾ ಇರುವಂಥ ಈಗ ಅಮೇರಿಕಾ ಭಾಗ 1 ಏನಿದೆ, ಆ ಟೈಮ್ಗೆ ಆ ಏಜ್ ಗ್ರೂಪ್ ಅವರು, ಈಗ ಸೂರ್ಯ, ಭೂಮಿ, ಶಶಾಂಕ್, ಆ ಏಜ್ ಗ್ರೂಪ್ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇತ್ತು, ಯಾವ ರೀತಿ ಪ್ರೀತಿಯಲ್ಲಿರ್ಬೋದು, ಲೈಫಲ್ಲಿರ್ಬೋದು, ಯಾವ ಥರ ಪ್ರಾಬ್ಲಮ್ಸ್ ಇತ್ತು, ಅದನ್ನು ಹೇಗೆ ಅವರು ಸ್ಪರ್ಧೆ ಮೇಲೆ ತಂದರು. ಅದೇ ರೀತಿ ಈಗಿನ ಜನ್ರೇಷನ್ನಲ್ಲಿ ನಮ್ಮ ಏಜ್ ಗ್ರೂಪಲ್ಲಿರುವಂಥವ್ರಿಗೆ ಯಾವ ಪ್ರಾಬ್ಲಮ್ಸ್ ಇದೆ, ತುಂಬ ಒಂದು ಸೆನ್ಸಿಟಿವ್ ಇಶ್ಯೂ. ಆ್ಯಂಡ್ ಪ್ರೆಸೆಂಟ್ ಜನ್ರೇಷನ್ಗೆ ಇರುವಂಥ ಪ್ರಾಬ್ಲಮ್ ಐ ಥಿಂಕ್ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಥರನೇ ತುಂಬ ಫ್ಯಾಮಿಲೀಸ್ ಫೇಸ್ ಮಾಡ್ತಾ ಇರುವಂಥ ಇಶ್ಯೂ. ಅದೇನು ಅಂತ ಹೇಳಲ್ಲ, ಬಿಕಾಸ್ ಸರ್ ಹೇಳಿದ್ರು ಕತೆ ಬಿಟ್ಕೊಡೋಕ್ಕಾಗಲ್ಲ ಅಂತ. ಬಟ್ ಆ ಒಂದು ವಿಷಯನ, ಈಗಿನ ಜನ್ರೇಷನ್ಗೆ ಇರುವಂಥ ಚಾಲೆಂಜಸ್ನ ಸೀನಿಯರ್ ಡೈರೆಕ್ಟರ್ ಆಗಿ ಅವರು ಹ್ಯಾಂಡಲ್ ಮಾಡಿದಂಥ ರೀತಿ, ನಾನು ಈಗ ಕಂಪೇರ್ ಮಾಡ್ತಾ ಇರೋದು ಅಂತಲ್ಲ, ಈಗ ಒಂದು ಮಣಿರತ್ನಂ ಅವರು ಓಕೆ ಕಣ್ಮಣಿಯಲ್ಲಿ ಹೇಗೆ ಲಿವ್ ಇನ್ ರಿಲೇಷನ್ಶಿಪ್ ಬಗ್ಗೆ ತೋರಿಸಿದ್ರು, ದೋ ಹಿ ವಾಸ್ ಅ ಸೀನಿಯರ್ ಡೈರೆಕ್ಟರ್, ಆ್ಯಂಡ್ ಅದು ಯಂಗರ್ ಜನ್ರೇಷನ್ ಪ್ರಾಬ್ಲಮ್ ಆಗಿರೋದನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ರಲ್ಲ. ಐ ಥಿಂಕ್ ಇಟ್ ಈಸ್ ವೆರಿ ಮಚ್ ದ ಸೇಮ್. ಈಗ ನಾಗತಿಹಳ್ಳಿ ಸರ್ ಅಷ್ಟು ಸೀನಿಯರ್ ಡೈರೆಕ್ಟರ್ ಆದ್ರೂ ಇವಾಗಿನ ಜನ್ರೇಷನ್ದು ಪ್ರಾಬ್ಲಮ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ನಾಟ್ ದ ಸೇಮ್. ಇಲ್ಲ, ಮೆಜಾರಿಟಿ ಅಮೇರಿಕಲ್ಲಿ ನಡೆಯುತ್ತೆ. ಆ್ಯಂಡ್ ಸರ್ ಹೇಳಿದ್ರಲ್ಲ, ಈಗ ಆ ಟೈಮ್ಗೆ ನಾವು ಯಾರೂ ಅಮೇರಿಕಾ ನೋಡಿರಲಿಲ್ಲ. ತುಂಬ ಕೆಲವರು ಅಮೇರಿಕಾಗೆ ಹೋಗಿದ್ರಷ್ಟೇ. ನಾವು ಫಸ್ಟ್ ಟೈಮ್ ಅಮೇರಿಕಾ ನೋಡಿದ್ದೇ ಸಿನಿಮಾದಲ್ಲಿ. ಅಮೇರಿಕಾ ಓಕೆ ಈ ಥರ ಇರುತ್ತೆ, ವೇಗಸ್ ಈ ಥರ ಇರುತ್ತೆ, ನ್ಯೂಯಾರ್ಕ್ ಈ ಥರ ಇರುತ್ತೆ ಅಂತ ನಮಗೆ ಗೊತ್ತಾಗಿದ್ದೆ ಅಮೇರಿಕಾ ನೋಡಿದಾಗ. ಬಟ್ ಇದರಲ್ಲಿ ಸಿಯಾಟಲ್ ಒಂದು ಪಾತ್ರ ಆಗಿದೆ. ನಮ್ಮ 3 ಜನ ಪಾತ್ರ ಬಿಟ್ಟು ಆ ಜಾಗನೂ ಒಂದು ಪಾತ್ರ ಆಗುತ್ತೆ. ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರೋ ಒಬ್ಬ ಲೆಜೆಂಡ್ರಿ ನಿರ್ದೇಶಕರು, ಯಾಕೆಂದರೆ ಅವ್ರ ಸಿನಿಮಾಗಳು ಇವತ್ತಿಗೂ ಕೂಡ ಮಾತಾಡ್ತವೆ. ಅಂಥ ನಿರ್ದೇಶಕರ ಹತ್ರ ಕೆಲಸ ಮಾಡಿದ್ದು ಹೇಗಿತ್ತು? ನಾನು ತುಂಬ ಕಡೆ ಹೇಳಿದ್ದೀನಿ ಇದು. ಅಂದರೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದಾಗ ಸೇಮ್ ಕ್ವಶನ್ ಕೇಳ್ತಾರೆ. ಬಿಕಾಸ್ ತುಂಬ ಜನ ನಾಗತಿಹಳ್ಳಿ ಸರ್ ಸಿನಿಮಾ ಫ್ಯಾನ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಗ್ರೂಪಲ್ಲೂ. ಆ್ಯಂಡ್ ಅಮೇರಿಕಾ ಬಗ್ಗೆ ಅವರೆಲ್ಲ ತುಂಬ ಎಕ್ಸೈಟ್ ಆಗಿದ್ದಾರೆ. ನಾನು ಒಂದು ಡಿಫ್ರೆನ್ಸ್ ನೋಡಿದ್ದು, ಈಗಿನ ಇದು ನಾನಿದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಫ್ರೇಮಲ್ಲಿ ಏನಿದೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾರೆ. ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಮ್ಮಿ ತಲೆ ಕೆಡಿಸ್ಕೋತಾರೆ. ಆ್ಯಸ್ ಎನ್ ಆಡಿಯನ್ಸ್ ನಿಮಗೆ ಸಿನಿಮಾ ರೀಚ್ ಆಗೋದು ಪಾತ್ರಗಳು ಕನೆಕ್ಟ್ ಆದರೆ. ಆ್ಯಂಡ್ ಸರ್ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ಗೈಡ್ ಮಾಡಿ ಅದರಲ್ಲಿ ಏನು ಇಮೋಷನ್ ಬೇಕು ಅದನ್ನು ಹೊರಗಡೆ ತೆಗಿತಾರೆ. ಆ್ಯಂಡ್ ನಿಮ್ಮ ಫ್ರೇಮಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರೂ ನಡೆಯುತ್ತೆ, ಬಟ್ ಪಾತ್ರಗಳು ಕನೆಕ್ಟ್ ಆಗಲಿಲ್ಲ ಅಂದರೆ ಸಿನಿಮಾ ನಡೆಯಲ್ಲ, ನಾನು ನಂಬಿರೋದು.